ಇವತ್ತು ಮೀನ್ಸ್ ಆಫ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂದ್ರೆ ವೃತ್ತಿ ಬೆಳವಣಿಗೆಯ ಸಾಧನಗಳು ಮೀನ್ಸ್ ಆಫ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ವೃತ್ತಿ ಬೆಳವಣಿಗೆಯ ಸಾಧನಗಳು ಇದು ಅಂದರೆ ಇನ್ನೊಂದು ಅರ್ಥದಲ್ಲಿ ಸೇವಾವಧಿ ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಇದರಲ್ಲಿ ಕೊಡ್ತೀವಿ. ಏನದ ವೇರಿಯಸ್ ಪ್ರೋಗ್ರಾಮ್ಸ್ ಫಾರ್ ಇನ್ ಸರ್ವಿಸ್ ಟೀಚಿಂಗ್ ಇನ್ ಸರ್ವಿಸ್ ಟ್ರೈನಿಂಗ್ ಟೀಚರ್ಸ್ ಫಾರ್ ಇಂಪ್ರೂವಿಂಗ್ ಎಜುಕೇಷನ್. ವೇರಿಯಸ್ ಪ್ರೋಗ್ರಾಮ್ಸ್ ಫಾರ್ ಇನ್ ಸರ್ವಿಸ್ ಟ್ರೈನಿಂಗ್ ಟೀಚರ್ಸ್ ಫಾರ್ ಇಂಪ್ರೂವಿಂಗ್ ಎಜುಕೇಷನ್ ಅಂದರೂ ಕೂಡ ಒಂದೇ. ಆಮೇಲೆ ಏನಪ್ಪ ಅಂದರೆ ಮೀನ್ಸ್ ಆಫ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂದರೂ ಕೂಡ ಒಂದೇ. ಅಂದ್ರೆ ಸೇವಾವಧಿ ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳು ಅಂದರೂ ಒಂದೇ, ವೃತ್ತಿ ಬೆಳವಣಿಗೆ ಸಾಧನಗಳು ಅಂದರೂ ಕೂಡ ಇದು ಎಲ್ಲ ಒಂದೇ ಅಂತ ಅನ್ಬೋದು ನಾವು. ಅಥವಾ ಶಿಕ್ಷಕನ ವೃತ್ತಿ ಬೆಳವಣಿಗೆಯಾಗಿ ಕಾರ್ಯಕ್ರಮಗಳು ಸಮ್ ಪ್ರೋಗ್ರಾಮ್ಸ್ ಫಾರ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಫ್ ಎ ಟೀಚರ್ಸ್ ಅಂತಕ್ಕಂಥದ್ದನ್ನು. ಇದು ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವೇನು ಮಾಡ್ಬೋದಪ್ಪ ಅಂದ್ರೆ ಶಾಲಾ ಒಂದು ಅವಧಿಯಲ್ಲಿ ಶಿಕ್ಷಕರಾಗಿ ಏನು ಸೇರಿರ್ತಾರಲ್ಲ ಅಂಥವ್ರಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಕೊಡ್ಲಾಕ ಇದು ಒಂದು ಏನಪ್ಪ ಅಂದ್ರೆ ಮೀನ್ಸ್ ಆಫ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಥವಾ ಸೇವಾವಧಿ ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳು ಅಥವಾ ಶಿಕ್ಷಕನ ವೃತ್ತಿ ಬೆಳವಣಿಗೆಗಾಗಿ ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಶಿಕ್ಷಣದಲ್ಲಿ ಕೆಲವರು ನೀಡ್ತಾರೆ ಅಂತಕ್ಕಂಥ ಅನ್ಬೋದು ನಮ್ಗೆ. ಅದರ ಇಂಟ್ರೊಡಕ್ಷನ್ಸಲ್ಲಿ ನಾವು ತಿಳ್ಕೊಳ್ಳೋಣ. ಇಂಥ ಸೇವಾನಿರತ ತರಬೇತಿಯನ್ನು NCERT, UGC, DHRT ಶಿಕ್ಷಕರ ಸಂಘಗಳು, ಯುನೆಸ್ಕೋದ ವಿಶೇಷ ಸಂಘಗಳು ಮುಂತಾದವುಗಳ ಆಶ್ರಯದಲ್ಲಿ CT ಮತ್ತು ಸರ್ಕಾರೇತರ ಕೆಲವು ಸಂಸ್ಥೆಗಳು ನಡೆಸಿಕೊಡ್ತಾವೆ. ಅಂದ್ರೆ ಇಂಥ ಒಂದು ಶಿಕ್ಷಕನ ಒಂದು ವೃತ್ತಿ ಬೆಳವಣಿಗೆಗಾಗಿ ಯಾವ್ಯಾವ ಒಂದು ತರಬೇತಿಯನ್ನು ಕೊಡ್ತಾವಪ್ಪ ಅಂದ್ರೆ ಇಲ್ಲಿ ತರಬೇತಿಯನ್ನು NCERT ಅಂತ ನೋಡಿ ಕೇಳಿದೆವು. NCERT, ಆಮೇಲೆ UGC, ಆಮೇಲೆ DSCRT ಶಿಕ್ಷಕರ ಸಂಘಗಳು, UNESCO, ಯುನೆಸ್ಕೋದ ವಿಶೇಷ ಒಂದು ಸಂಘಗಳು ಮುಂತಾದವುಗಳ ಆಶ್ರಯದಲ್ಲಿ ಏನಪ್ಪ CTE ಅಂತೇಳಿ CTE ಟೀಚರ್ ಟ್ರೈನಿಂಗ್ ಎಜುಕೇಟರ್ ಅಂತ B.Ed ಕಾಲೇಜುಗಳು ಅಂತೀವಲ್ಲ, ಮತ್ತು ಸರ್ಕಾರೇತರ ಕೆಲವು ಸಂಸ್ಥೆಗಳು ಇವನ್ನು ನಡೆಸಿಕೊಡ್ತಾವೆ. ಯಾವತ್ತಪ್ಪ ಅಂದ್ರೆ ಇಂಥ ಒಂದು ಸೇವಾವಧಿ ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಇವು ನಡೆಸಿಕೊಡ್ತಾವೆ ಅಂತ ಅನ್ಬೋದು ನಾವು. ಇದರಲ್ಲಿ ಏನಪ್ಪ ಅಂದ್ರೆ ಇಷ್ಟು ಏನಪ್ಪ ಅಂದ್ರೆ ಸೇವಾವಧಿ ಶಿಕ್ಷಕರಿಗೆ ನಡೆಸಿಕೊಡ್ತಕ್ಕಂಥ ಕೆಲವು ಸಂಘ ಸಂಸ್ಥೆಗಳನ್ನು ನಾವು ಇಲ್ಲಿ ತಿಳ್ಕೊಂಡೇವೆ. ಅಂದ್ರೆ NCERT ಆಗಿರ್ಬೋದು, UGC ಆಗಿರ್ಬೋದು, DHRT ಆಗಿರ್ಬೋದು, ಶಿಕ್ಷಕರ ಸಂಘ ಆಗಿರ್ಬೋದು, ಯುನೆಸ್ಕೋದ ಕೆಲವು ಏನಪ್ಪ ಅಂದ್ರೆ ವಿಶೇಷ ಸಂಘಗಳು ನಡೆಸಿಕೊಡ್ತಾವ. ಆಮೇಲೆ ಮುಂತಾದವುಗಳ ಆಶ್ರಯದಲ್ಲಿ ಏನಪ್ಪ ಅಂದ್ರೆ CTE ಮತ್ತು ಸರ್ಕಾರೇತರ ಕೆಲವು ಸಂಘ ಸಂಸ್ಥೆಗಳು ಅಂತೇಳಿ NGO ಇಂಥವು ಏನಪ್ಪ ಇಂಥ ತರಬೇತಿಯನ್ನು ನಡೆಸಿಕೊಡ್ತಾವ ಅಂತ ಕೂಡ ಅನ್ಬೋದು. ಇದು ಸ್ವಲ್ಪ ಇಂಟ್ರೊಡಕ್ಷನ್ಸ್. ಎರಡನೇ ಪಾಯಿಂಟ್, ಹಲವಾರು ಕಾರ್ಯಕ್ರಮಗಳು ವೇರಿಯಸ್ ಪ್ರೋಗ್ರಾಮ್ಸ್ ಯಾವ್ಯಾವಪ್ಪ ಈ ಶಿಕ್ಷಕರಿಗಾಗಿ ಯಾವ್ಯಾವ ಒಂದು ನಾವು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋಣ. ಅದರಲ್ಲಿ ಒಂದನೇದು ಸೆಮಿನಾರ್, ಸಮಾಲೋಚನೆ ಅಥವಾ ವಿಚಾರ ಸಂಕಿರಣ. ಸೆಮಿನಾರ್ ವಿಚಾರ ಸಂಕಿರಣವೆಂದರೆ ಅಂದರೆ ಇದು ಒಂದನೇದು ಕಾರ್ಯಕ್ರಮ. ಇದು ವಿಚಾರ ಸಂಕಿರಣವೆಂದರೆ ನಿಗದಿಪಡಿಸಿದ ಸ್ಥಳ ಮತ್ತು ದಿನದಂದು ವಿಶೇಷ ಜ್ಞಾನವನ್ನು ಪಡೆದ ನುರಿತ ಮತ್ತು ಅನುಭವಿ ಶಕ್ತಿಗಳಿಂದ ಲೇಖನಗಳನ್ನು ಮಂಡಿಸುವುದು. ಏನು ಮಾಡ್ತಾರೆ ವಿಚಾರ ಸಂಕಿರಣ ಅಂದ್ರೆ ಏನಪ್ಪ ಅಂದ್ರೆ ನಿಗದಿಪಡಿಸಿದ ಸ್ಥಳ ಮತ್ತು ದಿನಾಂಕ ವಿಶೇಷ ಜ್ಞಾನವನ್ನು ಸ್ಪೆಷಲ್ ಜ್ಞಾನವನ್ನು ಪಡೆದಂಥ ಒಂದು ನುರಿತ ಮತ್ತು ಏನಪ್ಪ ಅಂದ್ರೆ ಅನುಭವಿ ವ್ಯಕ್ತಿಗಳಿಂದ ಲೇಖನಗಳನ್ನು ಮಾಡಿಸ್ತಕ್ಕಂಥದ್ದಕ್ಕೆ ನಾವು ಏನು ಕರಿತೀವಿ, ಸೆಮಿನಾರ್ ಅಂತ ನಾವು ಕರಿತೀವಿ. ಈ ಸೆಮಿನಾರ್ ಈಸ್ ಇನ್ ಎ ಕ್ಲಾಸ್ ಎಟ್ ಎ ಯೂನಿವರ್ಸಿಟಿ. ಸೆಮಿನಾರ್ ಈಸ್ ಇನ್ ಎ ಕ್ಲಾಸ್ ಎಟ್ ಯೂನಿವರ್ಸಿಟಿ, ಕಾಲೇಜ್ ಆ್ಯಂಡ್ ಸ್ಕೂಲ್ ಎಟ್ಸೆಟ್ರಾ ಇನ್ ವಿಚ್ ಎ ಸ್ಮಾಲ್ ಗ್ರೂಪ್ ಆಫ್ ಎ ಸ್ಟೂಡೆಂಟ್ಸ್ ಡಿಸ್ಕಷನ್ ಆರ್ ಎ ಸ್ಟಡಿ ಎ ಸಬ್ಜೆಕ್ಟ್ ವಿತ್ ಎ ಟೀಚರ್ ಅಂತಕ್ಕಂಥ ಸೆಮಿನಾರ್ ನಾವು ಇಂಗ್ಲೀಷ್ನ ಕರಿತೀವಿ. ಸೆಮಿನಾರ್ ಈಸ್ ಇನ್ ಎ ಕ್ಲಾಸ್ ಎಟ್ ಯೂನಿವರ್ಸಿಟಿ, ಕಾಲೇಜ್ ಆ್ಯಂಡ್ ಸ್ಕೂಲ್ ಎಟ್ಸೆಟ್ರಾ ಇನ್ ವಿಚ್ ಎ ಸ್ಮಾಲ್ ಗ್ರೂಪ್ ಆಫ್ ಎ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಡಿಸ್ಕಷನ್ ಆರ್ ಎ ಸ್ಟಡಿ ಆಫ್ ಎ ಸಬ್ಜೆಕ್ಟ್ ವಿತ್ ಟೀಚರ್ಸ್ ಅಂತಕ್ಕಂಥ ಸೆಮಿನಾರ್ನ ಕರಿತೀವಿ. ಇದು ಏನಪ್ಪ ಅಂದ್ರೆ ಈ ಸೆಮಿನಾರ್ ಸಂಬಂಧಪಡ್ತಕ್ಕಂಥ ಒಂದು ಇಂಟ್ರೊಡಕ್ಷನ್ಸ. ಇವು ಏನಪ್ಪ ಒಂದೊಂದಾಗಿ ಯಾವ್ಯಾವ ಕಾರ್ಯಕ್ರಮವನ್ನು ಅಷ್ಟೇ ಹೇಳ್ತೀನಿ ನಾನು. ಮುಂದಿನ ಕ್ಲಾಸ್ನಲ್ಲಿ ಒಂದೊಂದಾಗಿ ಕೆಲವು ಅದರ ಅಬ್ಜೆಕ್ಟಿವ್ಸ್ ಏನೇನವ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಈಗ ಒಂದನೇದು. ಇನ್ನು ಎರಡನೇದು ಸಿಂಪೋಯಿಸಮ್ ಅಂತೀವಿ, ವಿಚಾರ ಸಂಕಿರಣದಲ್ಲಿ ವಿಚಾರಗೋಷ್ಠಿಗಳು ಅಥವಾ ಚರ್ಚಾಗೋಷ್ಠಿಗಳು ಅಂತ ತಿಳ್ಕೊಂಡು ನಾವು ಇಲ್ಲಿ ಎರಡನೇದು ಸಿಂಪೋಯಿಸಮ್. ಸೆಕೆಂಡ್ ಒನ್ ಚರ್ಚಾಗೋಷ್ಠಿ ಅಂದರೆ ಒಂದೇ ವಿಷಯದ ಅನೇಕ ಉಪವಿಷಯಗಳ ಮೇಲೆ ತಜ್ಞರು ಚರ್ಚಿಸುವುದಾಗಿದೆ. ಚರ್ಚಾಗೋಷ್ಠಿ ಅಂದರೆ ಏನಪ್ಪ ಅಂದ್ರೆ ಒಂದೇ ವಿಷಯದ ಅನೇಕ ವಿಷಯಗಳ ಮೇಲೆ ತಜ್ಞರು ಚರ್ಚಿಸುವುದಾಗಿದೆ ಅಂತಕ್ಕಂಥದ್ದಕ್ಕೆ ನಾವು ಸಿಂಪೋಯಿಸಮ್ ಅಥವಾ ವಿಚಾರಗೋಷ್ಠಿ ಅಂತ ಕರಿತೀವಿ ನಾವು. ಎ ಮೀಟಿಂಗ್ ಎಟ್ ವಿಚ್ ಎಕ್ಸ್ಪರ್ಟ್ಸ್ ಹ್ಯಾವ್ ಡಿಸ್ಕಷನ್ಸ್ ಅಬೌಟ್ ಎ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಅಂತಕ್ಕಂಥದ್ದನ್ನು ನಾವು ವಿಚಾರಗೋಷ್ಠಿ ಕರಿತೀವಿ ನಾವು. ಇನ್ನು
ಮೂರನೇದ್ದು ವರ್ಕ್ಶಾಪ್, ಕಾರ್ಯಾಗಾರ ಅಂತಕ್ಕಂಥದ್ದನ್ನು. ಕಾರ್ಯಾಗಾರವೆಂದರೆ ಭಾಗವಹಿಸುವ ಶಿಕ್ಷಕರಿಗೆ ಪ್ರಾಯೋಗಿಕ ಕೆಲಸಗಳಲ್ಲಿ ಹೆಚ್ಚಿನ ತರಬೇತಿ ಮತ್ತು ಕೌಶಲ್ಯಗಳ ಬಗ್ಗೆ ತಿಳಿಸುವುದು. ವರ್ಕ್ಶಾಪ್ ಅಂದ್ರೇನು? ಕಾರ್ಯಾಗಾರವೆಂದರೆ ಭಾಗವಹಿಸುವ ಶಿಕ್ಷಕರಿಗೆ ಅಥವಾ ಬೇರೆ ಬೇರೆ ವ್ಯಕ್ತಿಗಳಿಗೆ ಪ್ರಾಯೋಗಿಕ ಕೆಲಸಗಳಲ್ಲಿ ಹೆಚ್ಚಿನ ತರಬೇತಿ ಮತ್ತು ಕೌಶಲ್ಯಗಳ ಬಗ್ಗೆ ತಿಳಿಸುವುದು. ಕಾರ್ಯಾಗಾರ ಅಂದ್ರೇನು? ಭಾಗವಹಿಸ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅವ್ರಿಗೆ ಏನಪ್ಪ ಅಂದ್ರೆ ಪ್ರಾಯೋಗಿಕ ಹೆಂಗೆ ಪ್ರಾಕ್ಟಿಕಲ್ ವರ್ಕ್ ಮಾಡಬೇಕು, ಆ ಪ್ರಾಕ್ಟಿಕಲ್ ವರ್ಕ್ ಸಂಬಂಧಪಟ್ಟಂಗೆ ಹೆಚ್ಚಿನ ತರಬೇತಿ ಮತ್ತು ಕೌಶಲ್ಯ ಬಗ್ಗೆ ತಿಳಿಸ್ತಕ್ಕಂಥದ್ದು ನಾವೇನು ಕರಿತೀವಿ? ವರ್ಕ್ಶಾಪ್ ಅಂತ, ಕಾರ್ಯಾಗಾರ ಅಂತಕ್ಕಂಥ ನಾವು ಕರಿತೀವಿ. ನಾವು ಈ ಇಂಗ್ಲೀಷ್ನಲ್ಲಿ ದ ವರ್ಕ್ಶಾಪ್ ಈಸ್ ಟು ಟೆಲ್ ಪೀಪಲ್ ಆರ್ ಟೀಚರ್ಸ್ ಅಬೌಟ್ participation in training work and skills. The workshop is to tell people or teachers about participation in training ವರ್ಕ್ ಆ್ಯಂಡ್ ಸ್ಕಿಲ್ಸ್ ಅಂತಕ್ಕಂಥದ್ದನ್ನು. ಅಂದರೆ ಯಾರು ಭಾಗವಹಿಸ್ತಾರೆ, ಶಿಕ್ಷಕರಾಗಿರ್ಬೋದು ಅಥವಾ ಯಾರೇ ವ್ಯಕ್ತಿಗಳಾಗಿರ್ಬೋದು, ಅವ್ರಿಗೆ ಏನಪ್ಪ ಅಂದ್ರೆ ವಿಶೇಷವಾದಂಥ ಒಂದು ತರಬೇತಿ ಮತ್ತು ಕೌಶಲ್ಯಗಳು ಏನೇನು ಹೇಳಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ವರ್ಕ್ಶಾಪ್ ಅಂತೀವಿ. ಇದರಲ್ಲಿ ಏನಪ್ಪ ಪಠ್ಯಕ್ರಮ ಪುನರಚನೆ ಆಗಿರ್ಬೋದು, ನೂತನ ಬೋಧನಾ ವಿಧಾನಗಳಾಗಿರ್ಬೋದು, ಮೌಲ್ಯಮಾಪನದಲ್ಲಿ ಕಂಪ್ಯೂಟರ್ ಅಳವಡಿಸ್ತಕ್ಕಂಥದ್ದಾಗಿರ್ಬೋದು, ಇಂಥವು ಅನೇಕ ವಿಧಾನಗಳನ್ನು ನಾವು ಈಗ ಇದ್ರ ಪಾಠ ಯೋಜನೆಗಳ ತಯಾರಿಕೆ ಆಗಿರ್ಬೋದು, ಪಾಠೋಪಕರಣಗಳ ತಯಾರಿಕೆ ಆಗಿರ್ಬೋದು, ಮೌಲ್ಯಮಾಪನ ಮಾದರಿ ಆಗಿರ್ಬೋದು, ಅಥವಾ ಸಾಧನ ಪರೀಕ್ಷೆ, ಇಂಥವ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಇಲ್ಲಿ ತಿಳಿಸಿಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಯಾವಾಗಲ್ಲ ಅಂದರೆ ವರ್ಕ್ಶಾಪ್ನಲ್ಲಿ. ಇನ್ನು ನಾಲ್ಕನೇದು ಡಿಸ್ಕಷನ್, ಚರ್ಚೆ. ಈ ಚರ್ಚೆ ಏನಪ್ಪ ಅಂದ್ರೆ ಇದು ದ ಸೆಲ್ಫ್ ಎಕ್ಸ್ಪ್ರೆಷನ್ ದ ಟೀಚರ್ ವಿಲ್ ಡೆವಲಪ್. ಇದು ಸ್ವಂತ ಶಿಕ್ಷಕರು ಸ್ವಯಂ ಅಭಿವ್ಯಕ್ತಿ ಬೆಳವಣಿಗೆ ಉಂಟಾಗ್ತದೆ. ಚರ್ಚೆಯಲ್ಲಿ ಏನಪ್ಪ ವಿದ್ಯಾರ್ಥಿಗಳು ಮತ್ತು ಏನಪ್ಪ ಅಂದ್ರೆ ಶಿಕ್ಷಕರಿಗೂ ಕೂಡ ಭಾಳ ಒಂದು ಅನುಕೂಲ ಆದ ಅಂತ ತಿಳ್ಕೊಂಡು ಅನ್ಬೋದು. ಇದು ಚರ್ಚೆ. ಇನ್ನು ಐದನೇದು ರಿಫ್ರೆಷರ್ ಕೋರ್ಸ್, ಪುನಶ್ಚೇತನ ಕಾರ್ಯಾಗಾರ ಅಥವಾ ಚೈತನ್ಯದಾಯಿ ಅಂತ ಕನ್ನಡದಲ್ಲಿ. ರಿಫ್ರೆಷರ್ ಕೋರ್ಸ್ ಅಂದರೆ ಕನ್ನಡದಲ್ಲಿ ಪುನಶ್ಚೇತನ ಕಾರ್ಯಾಗಾರ ಅಥವಾ ಚೈತನ್ಯದಾಯಿ. ಸೇವೆ ಸಲ್ಲಿಸುವಾಗ ತಮ್ಮ ವೃತ್ತಿಯಲ್ಲಿ ನೂತನ ವಿಷಯಗಳನ್ನು ಅಳವಡಿಸಿಕೊಳ್ಳಲು ಸೇವಾನಿರತ ಶಿಕ್ಷಕರಿಗೆ ತರಬೇತಿ ಕೊಡುವುದನ್ನು ಪುನಶ್ಚೇತನ ಕಾರ್ಯಾಗಾರವೆಂದು ಕರೆಯುತ್ತಾರೆ. ಸೇವೆ ಸಲ್ಲಿಸುವಾಗ ತಮ್ಮ ವೃತ್ತಿಯಲ್ಲಿ ನೂತನ ವಿಷಯಗಳನ್ನು ಅಳವಡಿಸಿಕೊಳ್ಳಲು ಸೇವಾನಿರತ ಶಿಕ್ಷಕರಿಗೆ ತರಬೇತಿ ಕೊಡುವುದನ್ನು ಪುನಶ್ಚೇತನ ಕಾರ್ಯಾಗಾರ ಅಂತ ನಾವು ಕರಿತೀವಿ. ನಾವು ಅಂದ್ರೆ ರಿಫ್ರೆಷರ್ ಕೋರ್ಸ್ ಇದೆ ಟ್ರೈನಿಂಗ್ ಆಫ್ ಎ ಇನ್ ಸರ್ವಿಸ್ ಟೀಚರ್ಸ್ ಟು ಅಪ್ಲೈ ನ್ಯೂ ಸಬ್ಜೆಕ್ಟ್ ಟು ದೇರ್ ಪ್ರೊಫೆಷನ್ ವೈಲ್ ಸರ್ವಿಂಗ್. Refresher course is a training of a in-service teachers to apply new subjects to their profession while servicing ಅಂತ ತಗೊಂಡು. ಅಂದ್ರೆ ಸೇವೆ ಸಲ್ಲಿಸುವಾಗ ಅವ್ರಿಗೆ ಏನಪ್ಪ ಅಂದ್ರೆ ಬರೀ ಅದೇ ಹೇಳಿದ್ರೆ ಅದಕ್ಕಾಗಿ ಹೊಸ ಹೊಸ ವಿಷಯಗಳನ್ನು ತಿಳಿಸಿಕೊಳ್ಳೋ ಸಲುವಾಗಿ ಇಂಥ ಒಂದು ರಿಫ್ರೆಷರ್ ಕೋರ್ಸ್ ಅಂತ ಶಿಕ್ಷಕರಿಗೆ ನೀಡ್ತಕ್ಕಂಥದ್ದು ನಾವು ಕಾಣಬಹುದು. ನಾವು ಇನ್ನು ನೆಕ್ಸ್ಟ್ ಸ್ಟಡಿ ಗ್ರೂಪ್ಸ್ ಅಂತ ತಿಳ್ಕೊಂಡು, ಅಧ್ಯಯನ ಗುಂಪುಗಳು ಅಂತ ತಿಳ್ಕೊಂಡು. ಇದರಲ್ಲಿ ವಿವಿಧ ವಿಷಯದ ಶಿಕ್ಷಕರು ಅಧ್ಯಯನ ಗುಂಪುಗಳಾಗಿ ವಿಂಗಡಿಸ್ತಕ್ಕಂಥದ್ದು. ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಎ ಗ್ರೂಪ್ ಆಫ್ ದ ಡಿಫರೆಂಟ್ ಸಬ್ಜೆಕ್ಟ್ ಟೀಚರ್. ಕ್ಲಾಸಿಫಿಕೇಶನ್ ಆಫ್ ಎ ಗ್ರೂಪ್ ಆಫ್ ದ ಡಿಫರೆಂಟ್ ಸಬ್ಜೆಕ್ಟ್ ಟೀಚರ್. ಅಂದ್ರೆ ಇಲ್ಲಿ ಅಧ್ಯಯನ ಗುಂಪುಗಳು ಏನು ಮಾಡ್ತಾರಪ್ಪ, ಇದರಲ್ಲಿ ವಿವಿಧ ವಿಷಯದ ಒಂದು ಶಿಕ್ಷಕರನ್ನು ಅಧ್ಯಯನ ಗುಂಪುಗಳಾಗಿ ವಿಂಗಡಿಸಿ ಏನಪ್ಪ ಅಂದ್ರೆ ಇದು ಒಂದು ತಿಂಗಳು ಅಥವಾ 15 ದಿನಕ್ಕೆ ಆಗ್ತಕ್ಕಂಥದ್ದು ಒಂದು ಅವಧಿಯಾಗಿರ್ತದೆ. ಶಿಕ್ಷಕರು ತಮ್ಮ ವಿಷಯಕ್ಕೆ ಸಂಬಂಧಿಸಿದ ಚರ್ಚೆ ಮಾಡ್ತಾರೆ. ಇದರಿಂದ ಏನಾಗ್ತಂದ್ರೆ ಒಂದು ಅಧ್ಯಯನ ಗುಂಪು ಮಕ್ಕಳಲ್ಲಿ ಒಂದು ಉತ್ತಮವಾದಂಥ ಜ್ಞಾನ ಬೆಳೆಸ್ತಕ್ಕ ಸಾಧ್ಯ ಆಗುತ್ತೆ ಅಂತ ಅನ್ಬೋದು ನಾವು. ಆಮೇಲೆ 7ನೇದು ಕಾನ್ಫರೆನ್ಸ್, ಸಮ್ಮೇಳನಗಳು ಅಂತಕ್ಕಂಥ ನಾವು ಕಾಣ್ತೀವಿ. 7ನೇದು ಯಾವುದಪ್ಪ ಅಂದರೆ ಕಾನ್ಫರೆನ್ಸ್. ಶಿಕ್ಷಣದಲ್ಲಿ ಹೊಸ ಶೋಧನೆಗಳು, ಬೋಧನಾ ತಂತ್ರಗಳು, ಪಠ್ಯಕ್ರಮ ಮುಂತಾದವುಗಳನ್ನು ಕುರಿತು ಸಮ್ಮೇಳನ ನಡೀತಕ್ಕಂಥದ್ದು ನಾವು ಇಲ್ಲಿ ಸಮ್ಮೇಳನ ಅಂತ ಕರಿತೀವಿ. ನಾವು ಶಿಕ್ಷಣದಲ್ಲಿ ಹೊಸ ಸಂಶೋಧನೆಗಳಾಗಿರಬೇಕು, ಬೋಧನಾ ತಂತ್ರ ಬದಲಾವಣೆ ಆಗಿರಬೇಕು, ಪಠ್ಯಕ್ರಮ ಇಂಥವು ಮುಂತಾದವುಗಳನ್ನು ನಾವು ಏನಪ್ಪ ಕುರಿತು ಸಮ್ಮೇಳನ ನಡೆಸ್ತಕ್ಕಂಥದ್ದಕ್ಕೆ ನಾವು ಏನಪ್ಪ ಸಮ್ಮೇಳನ ಅಂತ ಕರಿತೀವಿ. ನಾವು ದ ಕಾನ್ಫರೆನ್ಸ್ ವಿಲ್ ಬಿ ನ್ಯೂ ಸರ್ಚ್ ಇನ್ ಎಜುಕೇಷನ್, ಟೀಚಿಂಗ್ ಟೆಕ್ನಿಕ್ ಆ್ಯಂಡ್ ಕರಿಕ್ಯುಲರ್ ಎಕ್ಸೆಟ್ರಾ. ಇವುಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಾವು ಕಾಣ್ಬೋದು. ಈ ಸಮ್ಮೇಳನದಲ್ಲಿ NCERT DSCERT ನಡೆಸಿಕೊಡ್ತಾವೆ. ಸಮ್ಮೇಳನ ಯಾರು NCERT DSCERT ನಡೆಸಿಕೊಡ್ತಾವೆ. ಇದರಲ್ಲಿ ಸಮಾಲೋಚನೆ ಮತ್ತು ಕಾರ್ಯಾಗಾರಗಳು ಕೂಡ ನಡೀತಾವೆ ಅಂತ ತಿಳ್ಕೊಂಡು ನಾವು ಅನ್ಬೋದು. ಕಾನ್ಫರೆನ್ಸ್ ಇದು 7ನೇ ಕಾರ್ಯಕ್ರಮ. 8ನೇದು ಶಿಕ್ಷಕರ ಸಂಘಗಳನ್ನು ಕೂಡ ವಿಷಯ ಬೋಧಿಸುವಂತಕ್ಕಂಥ ಶಿಕ್ಷಕರೆಲ್ಲರೂ ಸೇರಿ ವ್ಯವಸ್ಥಿತವಾಗಿ ಸಂಶೋಧನೆ ಏನಪ್ಪ ಅಂದ್ರೆ ಸಂಘಗಳನ್ನು ರಚಿಸಿಕೊಳ್ತಾರೆ. ಶಿಕ್ಷಕರ ಸಂಘ ಇದೊಂದು ವೃತ್ತಿಪರ ಸಂಘ. ದಿಸ್ ಈಸ್ ಎ ಪ್ರೊಫೆಷನಲ್ ಆರ್ಗನೈಸೇಷನ್. ಹಿಂಗ ಒಂದು ತಮ್ಮ ಶಿಸ್ತು ಮತ್ತು ಏನಪ್ಪ ಅಂದ್ರೆ ನಿಯಮಕ್ಕೆ ಅನುಗುಣವಾಗಿ ಕೆಲಸ ನಡೀಲಿ ಅನ್ನುವಂಥ ಕಾರಣಕ್ಕಾಗಿ ಶಿಕ್ಷಕರು ಏನು ಮಾಡ್ತಾರೆ, ಸಂಘಗಳು ನಡೆಸ್ತಾರೆ ಅಂತ ಅನ್ಬೋದು ನಾವು. ಆಮೇಲೆ 9ನೇದು ಎಕ್ಸ್ಟೆನ್ಷನ್ ಲೆಕ್ಚರ್ಸ್, ವಿಸ್ತರಣಾ ಉಪನ್ಯಾಸಗಳು. NCERT DSCERT UGC ಇವುಗಳು ವಿವಿಧ ವಿಷಯಕ್ಕೆ ಸಂಬಂಧಿಸಿದಂಥ ತಜ್ಞರಿಂದ ವಿಸ್ತರಣಾ ಉಪನ್ಯಾಸಗಳನ್ನು ಏರ್ಪಡಿಸ್ತಾರೆ ಅಂತ ಅನ್ಬೋದು ನಾವು. ಅಂದರೆ NCERT DSCERT UGC ಇವು ನಡೆಸ್ಕೊಡ್ತಾವೆ. ಇವು ಅಂದರೆ ವಿಶೇಷ ವಿಷಯಕ್ಕೆ ಸಂಬಂಧಿಸಿದ ಶಿಕ್ಷಕರನ್ನು ಆಹ್ವಾನಿಸಿ ವಿಶೇಷ ಮಾಹಿತಿಯನ್ನು ಪಡಿತಕ್ಕಂಥ, ವಿಶೇಷ ವಿಷಯಕ್ಕೆ ಸಂಬಂಧಿಸಿದಂಥ ವಿಶೇಷ ಶಿಕ್ಷಕರನ್ನು ಆಹ್ವಾನಿಸಿ ಅಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಮಾಹಿತಿಯನ್ನು ಪಡಿತಕ್ಕಂಥದ್ದು ಏನಪ್ಪ ಅಂದ್ರೆ ಏನು ವಿಸ್ತರಣಾ ಉಪನ್ಯಾಸಗಳು ಅಂತ ನಾವು ಕರಿತೀವಿ. ಆಮೇಲೆ ಬೇಸಿಗೆ ಶಿಬಿರಗಳು, ಸಮರ್ ಕ್ಯಾಂಪ್, ಬೇಸಿಗೆ ಶಿಬಿರಗಳು.
ಶಿಕ್ಷಕರು ನಿರಂತರ ಅಧ್ಯಯನಶೀಲದ ಜೊತೆಗೆ ಇಂಥ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥದಕ್ಕೆ ನಾವೇನು ಕರಿತೀವಿ ಬೇಸಿಗೆ ಶಿಬಿರ ಅಂತೀವಿ ನಾವು. ಶಿಕ್ಷಕರು ನಿರಂತರ ಅಧ್ಯಯನಶೀಲದ ಜೊತೆಗೆ ಇಂಥ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮಹತ್ವಪೂರ್ಣ. ಇಟ್ ಈಸ್ ಎ ಗುಡ್ ಹ್ಯಾಬಿಟ್ ದ ಟೀಚರ್ಸ್ ವಿಲ್ ಬಿ ಟೇಕ್ ಪಾರ್ಟಿಸಿಪೇಟ್ ಇನ್ ದ ಸಮ್ಮರ್ ಕ್ಯಾಂಪ್ ವಿತ್ ಕಂಟಿನ್ಯೂಸ್ ಸ್ಟಡಿ. It is a good habit the teachers will be take participate in the summer camp with continuous study. ಇದಕ್ಕೆ ನಿರಂತರ ಅಧ್ಯಯನಕ್ಕಾಗಿ ಇಂಥ ಒಂದು ಬೇಸಿಕ್ ಶಿಬಿರಗಳು ನಾವು ಇಲ್ಲಿ ಮಾಡ್ತೀವಿ ಅಂತ ಅನ್ಬೋದು ನಾವು. ಸೊ ಇಷ್ಟು ಏನಪ್ಪ ಅಂದ್ರೆ ಇನ್ನೂ ಅನೇಕ ಕಾರ್ಯಕ್ರಮಗಳವ ಮುಂದಿನ ಕ್ಲಾಸಿನಲ್ಲಿ ಏನಪ್ಪ ಅಂದ್ರೆ ಇದ್ರ ಒಂದೊಂದಾಗಿ ನಾವು ಏನಪ್ಪ ಅರ್ಥ ಮಾಡ್ಕೊಳ್ಳೋದ ಪ್ರಯತ್ನವನ್ನು ಮಾಡೋಣ.